ಲೈವ್ ವಿಡಿಯೋನ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ರನ್ನಿಂಗ್ ಸ್ಟಾರ್ಟ್ ಆಗಿದೆ, ಟೈಮು ಸ್ಟಾರ್ಟ್ ಆಗಿದೆ. ಇವತ್ತು ಸೆಕೆಂಡ್ ಡೇ 4th ಬ್ಯಾಚ್ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ದಾರೆ. ಈಗ ಸ್ವಲ್ಪ ಬೆಳಕಾಗ್ತಾಯಿದೆ. ಸ್ವಲ್ಪ ಮೊದಲು 3 ಬ್ಯಾಚ್ಗಿಂತ ಈ ವಿಡಿಯೋ ಸ್ವಲ್ಪ ಕ್ಲಿಯರ್ ಆಗಿದೆ. ಅಂದರೆ ಕ್ಲಿಯರ್ ಅಂದರೆ ಪೂರ್ಣ ಇಲ್ಲ, ಇನ್ನೂ ಕತ್ಲದ, ಆದರೆ ಬೆಳಕಾಗ್ತಾಯಿದೆ. ಲೈವ್ ವಿಡಿಯೋ ನೋಡ್ತಾ ಇದ್ರಿ. ಇದು 2ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಓಡ್ರಿಪ್ಪ ಓಡ್ರಿ. ಫಸ್ಟ್ ರೌಂಡ್ ನೋಡಿರಿ, ಎಲ್ಲರೂ ಎಷ್ಟು ಸಾಧ್ಯ ಆಕೈತಿ ಒಟ್ಟು ಎಕ್ಸಿಲೆಂಟ ಸೆಕೆಂಡ್ ಗ್ರೂಪ್ ಒಳಗೆ ಬರೋಕ್ಕೆ ಪ್ರಯತ್ನ ಮಾಡಿರಿ. ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು, ವೇಗವಾಗಿ ಓಡ್ತಾ ಇದ್ದಾರೆ. ನೋಡ್ತಾ ಇದ್ರಿ, ನಿಮಗೆ ನೋಡ್ತಾ ಇದ್ರಿ, ಓಡ್ತಾ ಇದ್ರಿ, ಕಾಣಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಈಗ ನಶ್ಕಿನ್ ಜಾವ ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇದೆ. ಈ ವಿಡಿಯೋ ಹಿಂದಿನ ವಿಡಿಯೋ ಕತ್ತಿತ್ತು, ಇದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಿಮ್ಮ ವಿದ್ಯಾರ್ಥಿಗಳನ್ನ ನೀವು ಗುರುತಿಸ್ಬೋದು ಅಂದ್ಕೊಂಡೀನಿ. ಫಸ್ಟ್ ರೌಂಡ್ ಓಡ್ತಾ ಇದ್ರಿ. ಸಿಂಥೆಟಿಕ್ ಗ್ರೌಂಡ್ ಅದ, 400 ಮೀಟ್ರ್ ಗ್ರೌಂಡ್ ಅದ. ಓಡಲಿಕ್ಕೆ ಭಾಳ ಚೆನ್ನಾಗಿದೆ. ಬರಿಗಾಲಿ ಓಡೋರು ಬರಿಗಾಲಿ ಓಡ್ಬೋದು, ಸ್ವೀಸ್ ಹಾಕೊಂಡು ಓಡೋರು ಸ್ವೀಸ್ ಹಾಕೊಂಡು ಓಡ್ಬೋದು. ಎರಡೂ ರೀತಿ ಓಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಪ್ರತಿನಿತ್ಯ ನಿಮ್ಗೆ ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ ಅದೇ ರೀತಿನ ನೀವು ಏನಪ್ಪ ಅಂದ್ರೆ ರನ್ನಿಂಗನ್ನು ಮಾಡಬೇಕು. ನೋಡ್ತಾ ಇದ್ರಿ, ನೋಡಿ ಫಸ್ಟ್ ರೌಂಡ್ ಸೈಡ್ ತೆಗೆದು ಓಡ್ತಾ ಇದ್ದಾನೆ. ನೋಡ್ತಾ ಇದ್ರಿ, ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ವಿಡಿಯೋ ಕ್ಲಿಯರ್ ಆಗಿದೆ, ಗಮನಿಸ್ಬೋದು, ನೋಡ್ಬೋದು ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಉದ್ಯೋಗ ಮಾಹಿತಿಯನ್ನು ಬಿಡ್ತಾ ಇರ್ತೀವಿ. ಆ ಪ್ರತಿಯೊಂದು ಮಾಹಿತಿಯನ್ನು ನಾವು ಬಿಡ್ತಾ ಇರ್ತೀವಿ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿರಪ್ಪ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಈಗಾಗಲೇ ನಿನ್ನೆ ದಿವಸ 2 ಲಕ್ಷ ಸಬ್ಸ್ಕ್ರೈಬ್ ಮಾಡಿದ್ದಾರೆ. 2 ಲಕ್ಷ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನೋಡಿರಿ, 2ನೇ ರೌಂಡ್ ಓಡ್ತಾ ಇದ್ದಾರೆ. ಈಗ ಗಮನಿಸ್ಬೋದು, 2ನೇ ರೌಂಡ್ ಓಡ್ತಾ ಇದ್ದಾರೆ. ನೋಡ್ಬೋದು ಅಭ್ಯರ್ಥಿಗಳೇ. ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ನಡೀತಾ ಇದೆ. ಈಗಾಗಲೇ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಫೆಬ್ರವರಿ 1ರಿಂದ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತವೆ ಅಭ್ಯರ್ಥಿಗಳೇ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಸಹಿತ ಅಡ್ಮಿಷನ್ ಸ್ಟಾರ್ಟ್ ಆಗ್ಯದ. ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತೀವಿ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ರೆ ಹೇಳಿ. ಈಗಾಗಲೇ ಫಸ್ಟ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು, ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್ ಎಕ್ಸಾಮ್ ಮುಗಿದ ತಕ್ಷಣ ನಾವು ಬರ್ತೀವಿ ರಿಸರ್ವೇಷನ್ ಮಾಡ್ಕೊಂಡಾಗ, ಅದಕ್ಕೆ ಜಲ್ದಿ ಬಂದರೆ ಒಳ್ಳೆಯದು. ನೋಡ್ಬೋದು, 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡ್ಬೋದು, 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದರು ಮುಂದೆ ಇದ್ದಂಥ ಅಭ್ಯರ್ಥಿಗಳೇ. ಇನ್ನೊಂದು ವಿಶೇಷ ಸೂಚನೆ, ಈ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUC ಆರ್ಟ್ಸು, ಕಾಮರ್ಸು, ಸೈನ್ಸನ್ನು ಅಡ್ಮಿಷನ್ ಮಾಡ್ಬೋದು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡ್ಕೊಂಡು ಅಗ್ನಿವೀರ ಆರ್ಮಿ, SSC GD ಹೀಗೆ ಏರ್ಫೋರ್ಸ್, ನೇವಿ, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ತರಬೇತಿಯನ್ನು ಪಡೆಯಬಹುದು ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ನಿಮ್ಮ ಪಾಲಕರಿಗೂ ಯಾರಾದರೂ ಪಾಲಕರಿದ್ದರೂ ತಿಳಿಸ್ರಿ, ವಿದ್ಯಾರ್ಥಿಗಳಿಗೂ ತಿಳಿಸ್ರಿ, ಈ ಮಾಹಿತಿಯನ್ನು ನೀಡಿರಿ. ನಶ್ಕಿನ್ ಜಾವ್ 4 ಗಂಟೆಗೆ ಹೋಗಿ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡ್ಬೋದು, ಮುಂದೆ ಇದ್ದಂಥ ಓಡ್ರಿ ಇಬ್ಬರು ಜೊತೆಯಾಗಿ ಓಡ್ರಿ. ಸ್ಟೆಪ್ ಅಗದಿ ಚೆಂದ ಬೀಳ್ತಾ ಇದ್ದಾವೆ. ಆ ಕಾಲುಗಳನ್ನ ಕೈ ಸ್ವಿಂಗ್ ಮಾಡ್ತಾ ದೊಡ್ಡ ಹೆಜ್ಜೆ ಹಾಕ್ತಾ ಓಡ್ತಾ ಇರಬೇಕು. ಮುಂದಿದ್ದಂಥ ಇಬ್ಬರು ಅಭ್ಯರ್ಥಿಗಳು ನೋಡ್ರಿ ಜೊತೆಯಾಗಿ ಓಡ್ತಾ ಇದ್ದಾರೆ. ನೋಡ್ಬೋದು, ನಶ್ಕಿನ್ ಜಾವ ಸ್ವಲ್ಪ ನೀಟ್ ಕ್ಲಿಯರ್ ಆಗ್ತಾ ಇದೆ. ಹಿಂದಿನ ವಿಡಿಯೋಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ, ನೋಡಿ ಗಮನಿಸ್ಬೋದು. ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಗ್ರೌಂಡ್ ಇದೆ, ಭಾಳ ಚೆನ್ನಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ನಾವು ಇಲ್ಲಿ ಅಭ್ಯರ್ಥಿಗಳೇ ಅಗ್ನಿವೀರ ಆರ್ಮಿ 8ನೇ ತರಗತಿ ಮೇಲೆ, 10ನೇ ತರಗತಿ ಮೇಲೆ ಮತ್ತು PUC ಮೇಲೆ 17 ರಿಂದ 21 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇದೇ ಫೆಬ್ರವರಿ 1ರಿಂದ ಆನ್ಲೈನ್ ಅರ್ಜಿ ಪ್ರಾರಂಭ ಆಗ್ತವೆ. ಆನ್ಲೈನ್ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಇನ್ನೊಂದು ವಿಶೇಷ ಹೇಳ್ತೀನಿ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ತರಬೇತಿ ಬಂದರೆ ನೀವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ. ನೋಡ್ಬೋದು ರನ್ನಿಂಗ್ 3ನೇ ರೌಂಡನ್ನು ಮುಗಿಸಿದರು. 4ನೇ ರೌಂಡ್ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಮುಂದಿದ್ದಂಥ ಅಭ್ಯರ್ಥಿಗಳು. ಗಮನಿಸ್ಬೋದು, ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಗ್ರೌಂಡ್ ಬಹಳ ಚೆನ್ನಾಗಿದೆ. ನೆನಪಿಟ್ಕೋಬೇಕು, ಮೂಡುಬಿದಿರೆ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ನಾನು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆದೆ ಅಂತೇಳಿ ನೆನಪಿಟ್ಕೋಬೇಕಂದ್ರೆ ನೀವು ಪಾಸ್ ಆಗಬೇಕು ಅಭ್ಯರ್ಥಿಗಳು. ನೋಡ್ಬೋದು, ಲಾಸ್ಟ್ ರೌಂಡ್ ವೇಗವಾಗಿ ಓಡ್ರಿ, ಇನ್ನೂ ಜೋರಾಗಿ ಓಡ್ರಿ, ಎಕ್ಸಲೆಂಟ್ ಹೊಡಲಿಕ್ಕೆ ಪ್ರಯತ್ನ ಮಾಡಿರಿ. ರನ್ನಿಂಗ್ 60 ಮಾರ್ಕ್ಸ್ ಅದ, ಪ್ಲಬ್ಸಿಗೆ 40 ಮಾರ್ಕ್ಸ್ ಅದ, ಒಟ್ಟು ಒಂದು 100 ಮಾರ್ಕ್ಸ್ ಅದ. ಗೊತ್ತಿರಲಿ ನಿಮ್ಗೆ. ನೋಡ್ರಿ, ಭಾಳ ವೇಗವಾಗಿ ಓಡ್ತಿದ್ದಾರೆ. 1, 2, 3, 4, 5 ಜನ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ನಾ ಮುಂದೆ ಅಂತ ಓಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಕರ್ನಾಟಕದ ಯುವಕರು ನಿಜವಾಗ್ಲೂ ಸ್ಟ್ರಾಂಗ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಆ ರನ್ನಿಂಗ್ ಓಡೋದು ಅಷ್ಟು ಈಸಿ ಅಲ್ರಿ. ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂಥವ್ರು ಮಾತ್ರ ಪಾಸ್ ಮಾಡಲಿಕ್ಕೆ ಸಾಧ್ಯ. ಪ್ರತಿನಿತ್ಯ ನೋಡಿರಿ, ಮುಂದಿದ್ದಂಥ ಅಭ್ಯರ್ಥಿಗಳು ಟೈಮನ್ನು ಗಮನಿಸ್ಬೋದು, ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಎಷ್ಟು ಜನ ಒಳಗಡೆ ಬರ್ತಾರೆ ಅನ್ನೋದನ್ನು ಸಹಿತ ನೀವು ಗುರುತಿಸ್ಬೋದು.
ನೋಡ್ರಿ ಹಿಂದಿದ್ದ ಮತ್ತೆ ಮುಂದುವರ್ತಾ ಇದ್ದಾನೆ, ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಗಮನಿಸ್ಬೋದು. ನೋಡ್ರಿ ಎಷ್ಟು ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಓಡ್ತಾ ಇದ್ದಾನೆ ನೋಡ್ಬೋದು. ಒಳಗಡೆ ಎಷ್ಟು ಜನ ಬರ್ತಾರೆ ನೋಡ್ಬೋದು. ಫಸ್ಟ್ ಗ್ರೂಪ್ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಕೈ ಮಾಡ್ತಾ ಇದ್ದಾನೆ. ಅಭ್ಯರ್ಥಿಗಳು ಗಮನಿಸ್ಬೋದು ನೋಡ್ಬೋದು. ಫಸ್ಟ್ ಗ್ರೂಪ್ 5:30 ಬಂದವರೆಲ್ಲ ಫಸ್ಟ್ ಗ್ರೂಪ್ ಆಗ್ತಾರೆ. 5:30 ಬಂದವರೆಲ್ಲ ಫಸ್ಟ್ ಗ್ರೂಪ್ ಆಗ್ತಾರೆ. 5:31 5:45 ಹೋದರೆ ಸೆಕೆಂಡ್ ಗ್ರೂಪ, 5:45 6 ನಿಮಿಷ ಆದರೆ ಥರ್ಡ್ ಗ್ರೂಪ, 6 6:15 ಆದರೆ ಫೋರ್ತ್ ಗ್ರೂಪ. ಈ ರೀತಿಯಾಗಿರ್ತದೆ ಅಭ್ಯರ್ಥಿಗಳೇ. ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ. ವಿಡಿಯೋನ ಹಾಗೆ ನೋಡ್ತಾ ಇರಬೇಕು. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.